ಪ್ರೀತಿಯ ವಿದ್ಯಾರ್ಥಿಗಳೇ, ನಿನ್ನೆ ದಿವಸ ನೀವೆಲ್ಲ ಒಂದು ಸಿಂಪಲ್ಲಾಗಿ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಕೊಟ್ಟಾಗ ಹೇಗೆ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡೋದು ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದನ್ನು ನೀವೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು ಇವತ್ತು ನಿಮಗೆ ಎಕ್ಸಾಮ್ಗೆ ಹೇಗೆ ಕೊಡ್ತಾರೆ ಅಂತಂದರೆ ಬರೀ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಮಾತ್ರ ಕೊಡೋದಿಲ್ಲ. 12 ಮಾರ್ಕ್ಸ್ಗೆ ನಿಮಗೆ ಒಂದು ಓಲ್ಡ್ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿರ್ತಾರೆ, ಜೊತೆಗೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂತ ಒಂದು ಕೊಟ್ಟಿರ್ತಾರೆ. ಅದಾದ ನಂತರ ಕೆಲವೊಂದು ಅಡ್ಜಸ್ಟ್ಮೆಂಟನ್ನು ಕೊಟ್ಟಿರ್ತಾರೆ. ಈ ಥರ 3 ಇನ್ಫಾರ್ಮೇಷನನ್ನು ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟು ಅದನ್ನು ನೋಡಿ ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಮಾಡಿ ಅಂತ ಅವರು ಹೇಳಿರ್ತಾರೆ. ಸೊ ಹಾಗಾಗಿ ಈ ಥರ ನಿಮಗೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಜೊತೆಗೆ ಅಡ್ಜಸ್ಟ್ಮೆಂಟ್ಸನ್ನು ಕೊಟ್ಟಾಗ ಹೇಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಮಾಡಬೇಕು ಮತ್ತು ಅದನ್ನು ಅಡ್ಜಸ್ಟ್ಮೆಂಟನ್ನು ಹೇಗೆ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೋಬೇಕು ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಹೇಗೆ ತೊಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಥಿಯರಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಯಾರು ಇಲ್ಲಿ ನಾನು ಹೇಳುವಂತಹ ಥಿಯರಿಯನ್ನು ಗಮನ ಇಟ್ಟು ಕೇಳಿ ಅರ್ಥ ಮಾಡ್ಕೋತೀರೋ ಅವ್ರು ಮಾತ್ರ ಬಹುಶಃ ತಪ್ಪಿಲ್ಲದೆ ಈ ಥರ 12 ಅಂಕಗಳ ಪ್ರಾಬ್ಲಮನ್ನು ಮಾಡುವಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಬೆಳೆಯುತ್ತೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಆದ್ದರಿಂದ ಇಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಈ ಟ್ರೀಟ್ಮೆಂಟ್ ಆಫ್ ಅಡ್ಜಸ್ಟ್ಮೆಂಟ್ ಬಗ್ಗೆ ತಾವೆಲ್ಲರೂ ಕೂಡ ಹೆಚ್ಚು ಗಮನವನ್ನು ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಹಾಗಾದರೆ ಬನ್ನಿ ಇವತ್ತು ನಾವು ಟ್ರೀಟ್ಮೆಂಟ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಏನಿದು ಅಡ್ಜಸ್ಟ್ಮೆಂಟ್ ಅಂತಂದರೆ ನೋಡಿ, ನಿಮಗೆ ಫಸ್ಟ್ PUCನ ಸ್ವಲ್ಪ ಜ್ಞಾಪಿಸ್ಕೊಂಡ್ರೆ ಅಲ್ಲಿ ಫೈನಲ್ ಅಕೌಂಟ್ ಅಂತ ಮಾಡಿದ್ದೀರ ಎಲ್ಲ. ಅಲ್ಲಿ ಏನು ಕೊಡ್ತಾಯಿದ್ರು ನಿಮಗೆ ಅಂತಂದರೆ ಒಂದು ಟ್ರಯಲ್ ಬ್ಯಾಲೆನ್ಸ್ ಕೊಡ್ತಾಯಿದ್ರು ಮತ್ತು ಟ್ರಯಲ್ ಬ್ಯಾಲೆನ್ಸ್ ಕೆಳಗಡೆ ಕೆಲವೊಂದು ಅಡ್ಜಸ್ಟ್ಮೆಂಟ್ ಕೊಡ್ತಾಯಿದ್ರು. ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ನಂಬರ್ 1 ಕ್ಲೋಸಿಂಗ್ ಸ್ಟಾಕ್ 50,000 50,000. ನಂಬರ್ 2 ಔಟ್ಸ್ಟ್ಯಾಂಡಿಂಗ್ ರೆಂಟ್ 300. ನಂಬರ್ 3 ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಟ್ 10%. ಜ್ಞಾಪಕ ಇದೆಯಾ? ಸೊ ಆ ಥರ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ನೀವೆಲ್ಲ ಏನು ಮಾಡ್ತಾಯಿದ್ರಿ, ಅದನ್ನು 2 ಕಡೆ ತಗೋತಾಯಿದ್ರಿ. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತಗೋತಾಯಿದ್ರಿ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಕೆಲವೊಂದು ಅಸೆಟ್ ಸೈಡ್ ತಗೋತಾಯಿದ್ರಿ, ಕೆಲವೊಂದನ್ನು ಲಯಬಿಲಿಟಿ ಸೈಡು ತಗೋತಾಯಿದ್ರಿ. ಸೊ ಹಾಗಾಗಿ ಯಾರು ಫಸ್ಟ್ PUCಯಲ್ಲಿ ನೀವು ಫೈನಲ್ ಅಕೌಂಟನ್ನು ಮಾಡಿದ್ದೀರೋ ಅವರೆಲ್ಲರಿಗೂ ಕೂಡ ಈ ಅಡ್ಜಸ್ಟ್ಮೆಂಟ್ ಬಗ್ಗೆ ಗೊತ್ತಿರುತ್ತೆ ಅಂತ ನಾನಾದರೂ ಕೂಡ ತಿಳ್ಕೊಂಡಿದ್ದೀನಿ. ಅದನ್ನು ನಾವು ಮತ್ತೆ ಇವಾಗ ರೀಕಾಲ್ ಮಾಡ್ಕೋಬೇಕಾಗತ್ತೆ ಎಲ್ಲಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನಲ್ಲಿ. ಸೊ ಈಗ ನಿಮಗೆ ಮೊದಲನೇ ಅಡ್ಜಸ್ಟ್ಮೆಂಟನ್ನು ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಬೋರ್ಡ್ ಮೇಲೆ ನಾನು ಬರೆದಿದ್ದೀನಿ ನೋಡಿ, ಏನು ಟ್ರೀಟ್ಮೆಂಟ್ ಆಫ್ ಅಡ್ಜಸ್ಟ್ಮೆಂಟ್ಸ್ 2 ಟೈಮ್ಸ್ ಅಂತಂದರೆ ಅಡ್ಜಸ್ಟ್ಮೆಂಟ್ಸಲ್ಲಿ ಏನೇ ಐಟಮನ್ನು ಕೊಟ್ಟರೆ ನಾವು 2 ಸಾರಿ ಅದನ್ನು ತೊಗೋಬೇಕಾಗತ್ತೆ. ಎಷ್ಟು ಸಾರಿ ತೊಗೋಬೇಕು? 2 ಸಾರಿ ತೊಗೋಬೇಕಾಗತ್ತೆ. ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೋಬೇಕು, ಇನ್ನೊಂದು ಸಾರಿ ಎಲ್ಲಿ ತೊಗೋಬೇಕು? ಬ್ಯಾಲೆನ್ಸ್ ಶೀಟಲ್ಲಿ ತೊಗೋಬೇಕು. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಒಂದು ಸಾರಿ, ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಅದು ನಿಮಗೆ ಗೊತ್ತಿರಬೇಕು. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಅದನ್ನು ಆ್ಯಡ್ ಮಾಡೋದಾ ಅಥವಾ ಲೆಸ್ ಮಾಡೋದಾ ಅದನ್ನು ಪರ್ಫೆಕ್ಟಾಗಿ ತಿಳ್ಕೊಂಡಿರಬೇಕು. ಯಾವುದೇ ಅಡ್ಜಸ್ಟ್ಮೆಂಟನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಗೆ ಕೂಡಿಸ್ಬೇಕಾಗತ್ತೆ. ಆ್ಯಡ್ ಅಂದರೆ ಕೂಡಿಸ್ಬೇಕಾಗತ್ತೆ, ಇಲ್ಲ ಅಂತಂದರೆ ಕಳಿಬೇಕಾಗತ್ತೆ. ಲೆಸ್ ಅಂತಂದರೆ ಕಳಿಯೋದು. ನಿಮಗೆ ಅದು ಚೆನ್ನಾಗಿ ಅರ್ಥ ಆಗಬೇಕು, ಯಾವಾಗ ಕೂಡಿಸ್ಬೇಕು, ಅಡ್ಜಸ್ಟ್ಮೆಂಟನ್ನು ಯಾವಾಗ ಕಳಿಬೇಕು ಅಂತ. ಅದನ್ನು ನಾನು ನಿಮಗೆ ಸುಲಭವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಸೊ ನೋಡಿ, ಇಲ್ಲಿ ನಿಮಗೆ ಮೊದಲನೇದು ಬರೆದಿದ್ದೀನಿ ನಾನು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತಂದ್ರು ಒಂದೇ, ಅಥವಾ ಎಕ್ಸ್ಪೆನ್ಸಸ್ ಡ್ಯೂ ಅಂತಂದ್ರು ಒಂದೇ. ಈ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು ಮತ್ತು ಎಕ್ಸ್ಪೆನ್ಸಸ್ ಡ್ಯೂನ ನಿಮಗೆ ಪ್ರಾಬ್ಲಮಲ್ಲಿ 2 ಕಡೆ ಕೊಟ್ಟಿರ್ತಾನೆ. ಒಂದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾನೆ. ಅಂದರೆ ನಿಮಗೆ ಫಸ್ಟು ಒಂದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಂತ ಕೊಟ್ಟಿರ್ತಾರೆ. ಈಗ ನಾನು ಎಕ್ಸಾಂಪಲ್ ತೊಗೊಂಡಿರೋದು 2019 ತೊಗೊಂಡಿದ್ದೀನಿ. ಅಂದರೆ 2019ಕ್ಕೆ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು ಅಂತ ನಾವೆಲ್ಲ ಕಲ್ಪನೆಯನ್ನು ಮಾಡ್ಕೊಳ್ಳೋಣ. we are going to prepare income and expenditure account and balance sheet for the year ending 2019 ಅಂತ. ಸೊ ಯಾವಾಗ ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಬ್ಯಾಲೆನ್ಸ್ ಶೀಟನ್ನು 2019 ಅಂತ ತಗೋತೀರೋ ಆಗ ಅವರೇನು ಮಾಡಿರ್ತಾರೆ ಅಂತಂದರೆ 2018ದು ನಿಮಗೆ ಒಂದು ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿರ್ತಾರೆ. ಏನೋ ಬ್ಯಾಲೆನ್ಸ್ ಶೀಟ್ ಅಂತಂದರೆ ಲಯಬಿಲಿಟೀಸು ಮತ್ತು ಅಸೆಟನ್ನು ಕೊಟ್ಟಿರ್ತಾರೆ. ಲಯಬಿಲಿಟೀಸ್ ಏನು ಕೊಟ್ಟಿರ್ತಾರೆ? ಕ್ಯಾಪಿಟಲ್ ಫಂಡ್, ಔಟ್ಸ್ಟ್ಯಾಂಡಿಂಗ್ ರೆಂಟ್, ಈ ಥರ
ನಿಮಗೆ ಯಾವ್ದಾದ್ರು ಬ್ಯಾಂಕ್ ಲೋನ್ ತೊಗೊಂಡಿದ್ರೆ ಬ್ಯಾಂಕ್ ಲೋನ್ ಅಂದ್ಬಿಟ್ಟು ಒಂದು 2-3 ಐಟಮನ್ನು ನಿಮಗೆ ಲಯಬಿಲಿಟಿ ಸೈಡ್ ಕೊಟ್ಟಿರ್ತಾರೆ. ಹೋದ ವರ್ಷ ಇದ್ದಂತಹ ಸಾಲಗಳು ಮತ್ತು ಹೋದ ವರ್ಷ ಏನೇನು ಅಸೆಟ್ ಇತ್ತು ಅಂತ ಕೂಡ ನಿಮಗೆ ಅಸೆಟ್ ಸೈಡ್ ಕೊಟ್ಟಿರ್ತಾರೆ. ಕ್ಯಾಶ್ 50,000, ಬ್ಯಾಂಕ್ ಬ್ಯಾಲೆನ್ಸ್ 1 lakh, ಫರ್ನಿಚರ್ 20,000, ಸ್ಟಾಕ್ 2,000, ಮಿಷನರಿ 1 lakh ಅಂತ ಒಂದು ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿರ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಇಲ್ಲಿ ಯಾವುದಾದರೂ ಒಂದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ನಿಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಾಗ ಒಂದು ಸರಿ ಮಾತ್ರ ತೊಗೋಬೇಕು. ನೀವು ಎಷ್ಟು ಸರಿ ತೊಗೋಬೇಕು? ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಯಾವುದಾದ್ರು ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 500 ಇರುತ್ತೆ ಅಂತ ಅಂದ್ಕೊಳ್ಳಿ. ಎಷ್ಟಿರುತ್ತೆ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟು ಕೊಟ್ಟಿರ್ತಾರೆ? ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 500 ಅಂತ ಇದ್ದಾಗ ನೀವು ಅದನ್ನು ಒಂದೇ ಕಡೆ ತೊಗೋಬೇಕು. ಎಲ್ಲಿ ತೊಗೋಬೇಕು ಅಂತಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡ್ತಿರಲ್ವಾ, ಸೊ ಅಲ್ಲೇನು ಮಾಡಿರ್ತಾರೆ, ನಿಮಗೆ ಪೇಮೆಂಟ್ ಸೈಡು ಸ್ಯಾಲರಿ ಅಂತ ಕೊಟ್ಟಿರ್ತಾರೆ. ಏನಂತ ಕೊಟ್ಟಿರ್ತಾರೆ? ಸ್ಯಾಲರಿ 5,000 ಅಂತ ಕೊಟ್ಟಿರ್ತಾರೆ. ಎಲ್ಲಿ ಕೊಟ್ಟಿರ್ತಾರೆ? ಇನ್ಕಮ್ ಆ್ಯಂಡ್ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಪೇಮೆಂಟ್ ಸೈಡ್ ಏನಂತ ಕೊಟ್ಟಿರ್ತಾರೆ? ಸ್ಯಾಲರಿ. ಸೊ ಸ್ಯಾಲರಿ ಅಲ್ಲಿ 5,000 ಕೊಟ್ಟಿರ್ತಾರೆ. ಅದನ್ನು ನೀವೇನು ಮಾಡಿರ್ತೀರಾ? ಈ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ಬಿಟ್ಟು ನೀವು ಎಕ್ಸ್ಪೆಂಡಿಚರ್ ಸೈಡು ತೊಗೊಂಡಿದ್ದಾರೆ. ಯಾಕಂದರೆ ಏನೇ ಮಾಡಿದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಸ್ಯಾಲರೀಸ್ ಪೇಮೆಂಟ್ ಸೈಡು ಎಷ್ಟಿದೆ? 5,000 ಇದೆ. ಆಯಿತಾ? ಸ್ಯಾಲ್ರಿ 5,000 ಪೇಮೆಂಟ್ ಸೈಡ್ ಇದೆ. ನಿಮಗೆ ಕೊಟ್ಟಿರೋ ಪ್ರಾಬ್ಲಮಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 2018ರ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ಏನಂತ ಕೊಟ್ಟಿರ್ತಾರೆ ಅಂತಂದರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಇಲ್ಲಿ ಬರೀತೀನಿ ನಾನು. 2018 ಬ್ಯಾಲೆನ್ಸ್ ಶೀಟ್ ಇದು. 2018 ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಇದು ಲಯಬಿಲಿಟಿ ಸೈಡ್ ಅಂತ ಗೊತ್ತು ನಿಮಗೆ, ಇದು ಅಸೆಟ್ ಸೈಡ್ ಅಂತ ಗೊತ್ತು. ಸೊ ಇಲ್ಲಿ ಕ್ಯಾಪಿಟಲ್ ಫಂಡ್ ಅಂತ ಕೊಟ್ಟಿರ್ತಾರೆ. ಕ್ಯಾಪಿಟಲ್ ಫಂಡ್ 50,000, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 1,000 ಅಂತ ಇರುತ್ತೆ. ಎಲ್ಲಿ ಕೊಟ್ಟಿದ್ದಾರೆ? 2018 ಬ್ಯಾಲೆನ್ಸ್ ಶೀಟು ಅಂದರೆ ಹಿಂದಿನ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ಎಷ್ಟು ಕೊಟ್ಟಿದ್ದಾರೆ? 1,000 ಕೊಟ್ಟಿದ್ದಾರೆ. ಸೊ ಹಿಂದಿನ ವರ್ಷ ಕೊಟ್ಟಾಗ ಎಷ್ಟು ಸಾರಿ ತೊಗೋಬೇಕು? ಅದನ್ನು ನಾವು ಒಂದು ಸಾರಿ ಮಾತ್ರ ತೊಗೋಬೇಕು, ಒನ್ ಟೈಮ್ ತೊಗೋಬೇಕು. ಎಲ್ಲಿ ತೊಗೋಬೇಕು? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡ್ತೀರ ನೋಡಿ 2019ದು, ಅಲ್ಲಿ ಅದನ್ನು ನಾವೇನು ಮಾಡಬೇಕು? ಲೆಸ್ ಮಾಡಬೇಕು. ಏಕೆ ಅಂತಂದರೆ ನಾವು ಹೇಳಿದ್ದೀನಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ರೂಲ್ ಏನಪ್ಪ ಅಂತಂದರೆ ವಿ ಶುಡ್ ಟೇಕ್ ಓನ್ಲಿ ಕರೆಂಟ್ ಇಯರ್ ಎಕ್ಸ್ಪೆಂಡಿಚರ್, ಕರೆಂಟ್ ಇಯರ್ ಇನ್ಕಮ್ ಅಂತ. ನೀವು ಪ್ರಿಪೇರ್ ಮಾಡ್ತಿರೋದು ಯಾವುದು? ಕರೆಂಟ್ ಇಯರು 2019. ಆದರೆ 2018ದು 1,000 ರೂಪಾಯಿ ಏನಾಗಿದೆ ಅಂತಂದರೆ ಈ 5,000 ರೂಪಾಯಲ್ಲಿ ಏನಾಗಿದೆ? ಸೇರಿಕೊಂಡಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನು ಪೇಮೆಂಟ್ ಸೈಡು ನಿಮಗೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಸೈಡ್ ಇರುತ್ತೆ ನೋಡಿ, ಇಲ್ಲಿ ಕೊಟ್ಟಿರ್ತಾರೆ. ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಸೈಡನ್ನು ಹಾಕ್ಕೊಂಡ್ರೆ ನೀವು ಸೊ ಇದೆಲ್ಲ ನಿಮಗೆ ಡೆಬಿಟ್ ಸೈಡು ರಿಸೀಟ್ಸ್ ಇರುತ್ತೆ, ಕ್ರೆಡಿಟ್ ಸೈಡು ಪೇಮೆಂಟ್ ಇರುತ್ತೆ. ಸೊ ಇದು 2019ದು ನಿಮಗೆ ಕೊಟ್ಟಿರ್ತಾರೆ. ಸೊ ಏನಂತ ಕೊಟ್ಟಿರ್ತಾರೆ ಇಲ್ಲಿ? ಸ್ಯಾಲರಿ 5,000 ಅಂತ ಕೊಟ್ಟಿರ್ತಾರೆ. 2019 ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟು ಪೇಮೆಂಟ್ ಸೈಡ್ ಎಷ್ಟು ಕೊಟ್ಟಿದ್ದಾನೆ? 5,000 ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಸ್ಟಾರ್ ಮಾರ್ಕ್ ಹಾಕಿರ್ತೀನಿ. ಇಲ್ಲೊಂದು ಇದೆ, ಇಲ್ಲೊಂದಿದೆ. ಮತ್ತು ಅಡ್ಜಸ್ಟ್ಮೆಂಟ್ ಅಂತ ಕೊಟ್ಟಿರ್ತಾರೆ. ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ನಂಬರ್ 1 ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2,000 ನೋಡಿ. ಇದೊಂದು ಐಟಮು. ಒಂದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇದು, ಇನ್ನೊಂದು ಇಲ್ಲೊಂದಿದೆ, ಮತ್ತು ಇಲ್ಲೊಂದಿದೆ ನೋಡಿ. ಸೊ ಈ ಥರ ಇದ್ದಾಗ ಹೇಗೆ ಮಾಡಬೇಕು ಅಂತಂದರೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲೂ ಸ್ಯಾಲ್ರಿ ಇದೆ, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲೂ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂತಿದೆ, ಮತ್ತು ಅಡ್ಜಸ್ಟ್ಮೆಂಟಲ್ಲೂ ಕೂಡ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಇದೆ. ಸೊ ಇಷ್ಟು ಇದ್ದಾಗ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ತುಂಬ ಸುಲಭ ಇದು ನೋಡಿ. ಫಸ್ಟು ನೀವೇನು ಮಾಡಬೇಕು? ಇದನ್ನು ತಗೋಬೇಕು. ಯಾವುದೋ ಪೇಮೆಂಟ್ ಸೈಡ್ ಇರೋ ಸ್ಯಾಲ್ರಿನ ತಗೊಳ್ಳಿ. 5,000 ರೂಪಾಯಿನ ಫಸ್ಟು ತಗೊಳ್ಳಿ.
ಆಯಿತಾ. ಇದಕ್ಕೆ ಇಲ್ಲಿ ಹೇಳಿದ್ದೀನಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಎಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನು ಎಷ್ಟು ಸಾರಿ ತೊಗೋಬೇಕು ಅಂತ ಹೇಳಿದ್ದೀನಿ, ಓನ್ಲಿ ಒನ್ ಟೈಮ್, ಒಂದು ಸಾರಿ ಮಾತ್ರ ತೊಗೋಬೇಕು. ಎಲ್ಲಿ ತೊಗೋಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಅದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಡೆಬಿಟ್ ಸೈಡ್ ತೊಗೋಬೇಕು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ಹಿಂದಿನ ವರ್ಷದಾಗಿದ್ದರೆ ಅದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೊಗೋಬೇಕು. ಡೆಬಿಟ್ ಸೈಡಲ್ಲಿ ಏನು ಮಾಡಬೇಕು ಅಂತಂದರೆ ಅದನ್ನು ಲೆಸ್ ಮಾಡಬೇಕು. ಯಾಕೆ ಅದನ್ನು ಲೆಸ್ ಮಾಡಬೇಕು ಅಂತಂದರೆ ನಮಗೆ ಬೇಕಾಗಿರೋದು ಈ ವರ್ಷ ಸ್ಯಾಲ್ರಿಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ನಮಗೆ ಲೆಕ್ಕ ಬೇಕು. ಸೊ ನಮಗೆ ಈ ವರ್ಷದ ಬೇಕಾಗಿರೋದ್ರಿಂದ ಈ ವರ್ಷದ ಸಂಬಳದಲ್ಲಿ ಏನಾಗಿದೆ ಅಂತಂತಂದರೆ ಹೋದ ವರ್ಷ ಕೊಟ್ಟಿರಲಿಲ್ವಲ್ಲ 1,000 ರೂಪಾಯಿ, ಅದನ್ನು ಏನು ಮಾಡಿರ್ತಾರೆ ಅವರು ಈ ವರ್ಷ ಪೇಮೆಂಟ್ ಮಾಡಿರ್ತಾರೆ. ಸಂಸ್ಥೆಯವರು ಹೋದ ವರ್ಷದನ್ನು ಈ ವರ್ಷ ಪೇಮೆಂಟ್ ಮಾಡಿರ್ತಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ನಮಗೆ ಈ ವರ್ಷದ ಬೇಕು. ಇದು 5,000 ಪೇಮೆಂಟ್ ಆಗಿದೆ, ಅದರಲ್ಲಿ 1,000 ರೂಪಾಯಿ ಯಾವ ವರ್ಷದ್ದು ಸಂಬಳ, ಹೋದ ವರ್ಷದ್ದು. ಸೊ ಅದಕ್ಕೋಸ್ಕರ ಅದೇನಾಯಿತು, ಲಾಸ್ಟ್ ಇಯರ್ ಆಯಿತು. ಲಾಸ್ಟ್ ಇಯರ್ ಎಕ್ಸ್ಪೆನ್ಸಸ್ಸನ್ನು ನಾವೇನು ಮಾಡಬಾರ್ದು, ಈ ಕರೆಂಟ್ ಇಯರ್ಗೆ ತೊಗೋಬಾರ್ದು. ನಾವು ತೊಗೋಬೇಕಾಗಿರೋದು ಬರೀ ಕರೆಂಟ್ ಇಯರ್ದು ಮಾತ್ರ ನಾವು ತೊಗೋಬೇಕೇ ಹೊರತು ಲಾಸ್ಟ್ ಇಯರ್ದನ್ನು ತೊಗೋಬಾರ್ದು, ನೆಕ್ಸ್ಟ್ ಇಯರ್ದನ್ನು ಕೂಡ ತೊಗೋಬಾರ್ದು ಅಂದ್ಬಿಟ್ಟು ನಿಮಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ರೂಲನ್ನು ನಾನು ಹೇಳ್ಕೊಟ್ಟಿದ್ದೀನಿ, ಹೌದಲ್ವಾ. ಹಾಗಾಗಿ ಈ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಏನಿದೆಯೋ ನೋಡಿ, ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಯಾವ ವರ್ಷದ್ದು, 2018. ಆದ್ದರಿಂದ ಅದನ್ನೇನು ಮಾಡಬೇಕು, ಲೆಸ್ ಮಾಡಬೇಕು. ಹೋದ ವರ್ಷದ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿನ ಏನು ಮಾಡಬೇಕು ಹೇಳಿ, ಲೆಸ್ ಮಾಡಬೇಕು. ಆದ್ದರಿಂದ ನೀವೇನು ಮಾಡಿ, ಲೆಸ್ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಬರೀರಿ. ಲೆಸ್ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಎಷ್ಟಿದೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಹೋದ ವರ್ಷ, 1,000. ಎಷ್ಟು ಬಂತು, 4,000 ಬಂತು. ಅರ್ಥ ಆಯ್ತಾ ಈ ಅಡ್ಜಸ್ಟ್ಮೆಂಟು. ಹೋದ ವರ್ಷ ಏನಾದ್ರೂ ಯಾವುದೇ ಎಕ್ಸ್ಪೆನ್ಸಸ್ಸು, ನಾನು ಸ್ಯಾಲ್ರಿ ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಕೊಡ್ಬೋದು, ಔಟ್ಸ್ಟ್ಯಾಂಡಿಂಗ್ ಅಡ್ವರ್ಟೈಸ್ಮೆಂಟ್ ಅಂತ ಕೊಡ್ಬೋದು, ಔಟ್ಸ್ಟ್ಯಾಂಡಿಂಗ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಂತ ಕೊಡ್ಬೋದು. ಎನಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಗಿವನ್ ಇನ್ ದ ಓಲ್ಡ್ ಬ್ಯಾಲೆನ್ಸ್ ಶೀಟ್, ದೆನ್ ವಿ ಶುಡ್ ಟೇಕ್ ಓನ್ಲಿ ಒನ್ ಟೈಮ್. ವೇರ್ ಇಟ್ ವಿಲ್ ಬಿ ಟೇಕನ್, ಇಟ್ ಶುಡ್ ಬಿ ಟೇಕನ್ ಡೆಬಿಟ್ ಸೈಡ್ ಆಫ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ವಿ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ದ ಕರೆಂಟ್ ಇಯರ್ ಎಕ್ಸ್ಪೆನ್ಸಸ್. ಅಂದರೆ ಈ ವರ್ಷದ ಖರ್ಚಿನಿಂದ ಹಿಂದಿನ ವರ್ಷದ ಕೊಡಬೇಕಾಗಿದ್ದಂತಹ ಖರ್ಚುಗಳನ್ನು ನಾವೇನು ಮಾಡಬೇಕು, ಕಳಿಬೇಕಾಗತ್ತೆ. ಈಗ ಇದು ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇದೇ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಎಲ್ಲಿ ಕೊಟ್ಟಿರ್ತಾರೆ, ಅಡ್ಜಸ್ಟ್ಮೆಂಟಲ್ಲಿ. ನೋಡಿ ಇಲ್ಲಿ ಬರೆದಿದ್ದೀನಿ ನಾನು, ಅಡ್ಜಸ್ಟ್ಮೆಂಟ್ ನಂಬರ್ 1 ಅಂತ. ಅಡ್ಜಸ್ಟ್ಮೆಂಟ್ ನಂಬರ್ 1 ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2,000 ಅಂತ ಕೊಟ್ಟಿದ್ದಾರೆ. ಸೊ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ಎಷ್ಟು ಸರಿ ತೊಗೋಬೇಕು ಅಂತ ಹೇಳಿದ್ದೀನಿ, 2 ಟೈಮ್ಸ್. ಎಷ್ಟು, 2 ಟೈಮ್ಸ್ ಅದನ್ನು ತೊಗೊಳ್ಳೇಬೇಕು ನಾವು. ಸೊ ಎರಡು ಕಡೆ ಹೇಗೆ ತೊಗೋಬೇಕು ಅನ್ನೋದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂತಂದ್ರೆ ಏನು ಅಂತಂದರೆ 2019ರಲ್ಲಿ ಅವ್ರಿಗೆ ಎಷ್ಟು, 6,000 ರೂಪಾಯಿ ಸಂಬಳ ಕೊಡಬೇಕಾಗಿತ್ತು. ಇದು 4,000 ಈ ವರ್ಷದ್ದು ಪ್ಲಸ್ 2,000. ಎಂಪ್ಲಾಯೀಸು ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿದರೂ ಕೂಡ ಅವ್ರು ಕೊಟ್ಟಿರೋದು ಸಂಬಳ ಈ ವರ್ಷ ಸಂಸ್ಥೆಯವರು ಬರೀ 4,000. ಇನ್ನೂ 2,000 ರೂಪಾಯಿ ಸಂಬಳ ಡ್ಯೂ ಇದೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂತಂತಂದ್ರೇನು, ಸಂಬಳ ಬಾಕಿ ಇದೆ ಅಂತ. ಡ್ಯೂ ಅಂತಂದರೆ ಬಾಕಿ ಅಂತ. ಸೊ ಹಾಗಾಗಿ ಈ ವರ್ಷದ ಖರ್ಚು ಸಂಬಳಕ್ಕೋಸ್ಕರ 6,000, 4,000, ಇದೊಂದು 2,000. ಆದರೆ ಕ್ಯಾಶ್ ಕೊಟ್ಟಿರೋದು ಅಥವಾ ಚೆಕ್ ಆದರೂ ಕೊಟ್ಟಿರ್ಬೋದು. ಎಂಪ್ಲಾಯೀಸ್ಗೆ ಎಷ್ಟು ಕೊಟ್ಟಿದ್ದಾರೆ 6,000 ರೂಪಾಯಲ್ಲಿ ಅಂತಂದರೆ 6,000 ರೂಪಾಯಲ್ಲಿ ಅವ್ರು ಪೇಮೆಂಟ್ ಮಾಡಿರೋದು ಎಷ್ಟು, 4,000 ಈ ವರ್ಷದ್ದು. ಸೊ ಇನ್ನು ಔಟ್ಸ್ಟ್ಯಾಂಡಿಂಗ್ ಎಷ್ಟು, 2,000. ಈ ವರ್ಷ ಇನ್ನೂ 2,000 ರೂಪಾಯಿನ ಅವರು ಸಂಬಳವನ್ನು ಕೊಟ್ಟಿಲ್ಲ. ಈ ವರ್ಷದ್ದಾಗಿರೋದ್ರಿಂದ ಇಟ್ ರಿಲೇಟೆಡ್ ಟು ದ ಕರೆಂಟ್ ಇಯರ್. ಇದು ಈ ವರ್ಷದ್ದಾಗಿರೋದ್ರಿಂದ ಅಂದರೆ 2019ಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಇದನ್ನು ನಾವೇನು ಮಾಡ್ಕೋಬೇಕು, ಆ್ಯಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಬರೆದಿದ್ದೀನಿ ನಾನು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆರ್ ಎಕ್ಸ್ಪೆನ್ಸಸ್ ಡ್ಯೂ ಗಿವನ್ ಇನ್ ದ ಅಡ್ಜಸ್ಟ್ಮೆಂಟ್. ಅಂದರೆ ಯಾವುದೇ ಒಂದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು ಅಥವಾ ಎಕ್ಸ್ಪೆನ್ಸಸ್ ಡ್ಯೂ ಅಂತ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ಅದನ್ನು ಎಷ್ಟು ಸರಿ ತೊಗೋಬೇಕು, 2 ಟೈಮ್ಸ್ ತೊಗೋಬೇಕು. ಹೇಗೆ ತೊಗೋಬೇಕು ಅಂತಂದರೆ ಇಲ್ಲಿ ಬರೆದಿದ್ದೀನಿ ನೋಡಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡು ಅದನ್ನು ಆ್ಯಡ್ ಮಾಡಿ. ಡೆಬಿಟ್ ಸೈಡ್ ಏನು ಮಾಡಿ, ಅದನ್ನು ಈ ಕರೆಂಟ್ ಇಯರ್ ಆಗಿರೋದ್ರಿಂದ ಅದನ್ನು ಏನು ಮಾಡ್ಕೋಬೇಕು, ಕೂಡಿಸ್ಕೋಬೇಕು. ಇದು
ಅಡ್ಜಸ್ಟ್ಮೆಂಟ್ ನಂಬರ್ 1, ಇದು 1 ಆಯಿತು. ಈಗ ಇನ್ನೊಂದು ಎಲ್ಲಿ ತೊಗೋಬೇಕು ಅಂತಂದರೆ ಇದು ಏನಾಗುತ್ತೆ ಅಂತ, ಈಗ 6,000 ರೂಪಾಯಲ್ಲಿ 4,000 ಕೊಟ್ಟಿದ್ದೀರಾ ಎಂಪ್ಲಾಯೀಸ್ಗೆ ಸ್ಯಾಲ್ರಿನ, ಇನ್ನು ಎಷ್ಟು ಕೊಟ್ಟಿಲ್ಲ ನೀವು, 2,000 ರೂಪಾಯಿನ ಕೆಲಸ ಮಾಡಿದ್ದಾರೆ ಅವರು ನೌಕರರು, ಸಂಬಳ ಕೊಟ್ಟಿಲ್ಲ. ಸಂಬಳವನ್ನು ನೀವು ಕೊಡಬೇಕು. ನೀವು ಅಂದರೆ ಸಂಸ್ಥೆ ಅಂತ ನೀವು ಭಾವಿಸ್ಕೊಳ್ಳಿ. ನೀವು ನೌಕರರಿಗೆ 2,000 ರೂಪಾಯಿ ಸಂಬಳವನ್ನು ಕೊಡಬೇಕಾಗಿರೋದ್ರಿಂದ ನಿಮ್ಗೇನಾಗುತ್ತೆ, ಅದು ಲಯಬಿಲಿಟಿ ಆಗುತ್ತೆ. ನಿಮ್ಗೇನಾಗುತ್ತೆ, ಅದು ಲಯಬಿಲಿಟಿ ಆಗುತ್ತೆ. ಆದ್ದರಿಂದ ಇದನ್ನು ನಾವು 2 ಕಡೆ ತೊಗೋಬೇಕು. ಯಾವುದೇ ಎಕ್ಸ್ಪೆನ್ಸಸ್ಸು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾಗ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನಾವು ಅದನ್ನು ಪೇಮೆಂಟ್ ಮಾಡದೇ ಇರೋದ್ರಿಂದ ಇಟ್ ಬಿಕಮ್ಸ್ ಲಯಬಿಲಿಟಿ. ಅಂದರೆ ಅದು ಒಂಥರ ಸಾಲ ಇದ್ದಂಗೆ. ನಾವು ಎಂಪ್ಲಾಯೀಸು ಯಾವತ್ತು ಕೇಳಿದ್ರೂ ಕೂಡ ನಾವೇನು ಮಾಡಬೇಕಾಗತ್ತೆ, ಅವ್ರಿಗೆ ಕೊಡಲೇಬೇಕು, ಗೊತ್ತಾಯ್ತಾ? ಹಾಗಾಗಿ ಅವ್ರಿಗೆ ಸಂಬಳವನ್ನು ಕೊಡಬೇಕಾಗಿರೋದ್ರಿಂದ ಅದೇನಾಗುತ್ತೆ, ಅದು ನಿಮಗೆ ಈ ವರ್ಷಕ್ಕೆ ಅದು ಲಯಬಿಲಿಟಿ ಆಗುತ್ತೆ. ಸೊ ಇದನ್ನು ಹೇಗೆ ಟ್ರೀಟ್ ಮಾಡೋದು ಅನ್ನೋದನ್ನು ಈ ಎಕ್ಸಾಂಪಲಿ ನಾನು ತೋರಿಸ್ಕೊಡ್ತೀನಿ, ಗೊತ್ತಾಯ್ತಾ? ಈಗ ಅಡ್ಜಸ್ಟ್ಮೆಂಟ್ ನಂಬರ್ 1, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 2,000 ಅಂದರೆ ಈ ವರ್ಷದ್ದು ತಾನೇ. ಈ ವರ್ಷದ್ದಾದಾಗ ಏನು ಮಾಡಬೇಕು ಅಂತ ಬರೆದಿದ್ದೀನಿ ನಾನಿಲ್ಲಿ, ಕೂಡಿಸಿ ಅಥವಾ ಆ್ಯಡ್. ಸೊ ಬರೀರಿ, ಕರೆಂಟ್ ಇಯರ್ ಸ್ಯಾಲರಿ, ಕರೆಂಟ್ ಇಯರ್ ಸ್ಯಾಲರಿ ಎಷ್ಟು ಕೂಡಿಸ್ಬೇಕು, 2,000. ಸೊ ಒಟ್ಟು ಸ್ಯಾಲ್ರಿ ಎಷ್ಟಾಯಿತು ಈ ವರ್ಷದ್ದು, 6,000 ಆಗುತ್ತೆ ನೋಡಿ. ಈಗ ಕರೆಂಟ್ ಇಯರ್ದನ್ನು ಕೂಡಿಸಿದ್ವಿ, ಇದು ಅಡ್ಜಸ್ಟ್ಮೆಂಟ್ ನಂಬರ್ 1. ಇಲ್ಲಿ ಸ್ಟಾರ್ ಮಾರ್ಕ್ ಹಾಕ್ತೀನಿ ನಾನು ನಿಮಗೆ. ಇದು ಒಂದು ಕಡೆ ತೊಗೊಂಡ್ರೆ 2 ಟೈಮ್ಸ್ ತೊಗೋಬೇಕು. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ಎಷ್ಟು ತಗೋಬೇಕು, 2 ಟೈಮ್ಸು. ನಿಮ್ಗೇನಾಗುತ್ತೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಲಯಬಿಲಿಟಿ ಆಗುತ್ತೆ. ಇಲ್ಲಿ ಲಯಬಿಲಿಟಿ ಸೈಡು ನೀವು ಬ್ಯಾಲೆನ್ಸ್ ಶೀಟ್ ಮಾಡ್ತಾರಲ್ಲ, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟು, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಬರೀರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂತ ಇದನ್ನು ತೊಗೋಬಾರ್ದು. ಇದು ಹೋದ ವರ್ಷದ್ದು ಅವರೇ ಕೊಟ್ಟಿರ್ತಾರೆ ಬ್ಯಾಲೆನ್ಸ್ ಶೀಟು. ನೀವು ಪ್ರಿಪೇರ್ ಮಾಡಬೇಕಾಗಿರೋದು ಯಾವುದೋ ಅದನ್ನು ನೋಡಿಕೊಂಡು 2019 ಬ್ಯಾಲೆನ್ಸ್ ಶೀಟನ್ನು ನೀವು ಪ್ರಿಪೇರ್ ಮಾಡಬೇಕು. ಆದ್ದರಿಂದ ಅಡ್ಜಸ್ಟ್ಮೆಂಟಲ್ಲಿದೆ ನೋಡಿ, ಈ ಒಂದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂತಿದೆಯಲ್ಲ, ಇದನ್ನು ತಗೊಳ್ಳಿ. ಎಷ್ಟಿದೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ, 2,000. ಸೊ ಅದನ್ನು ನೀವು 2,000 ಅಂತ ಹಾಕಿ. ಸೊ ಈಗ ಇಲ್ಲೊಂದು ಕಡೆ ತೊಗೊಂಡ್ರಿ ಮತ್ತು ಇಲ್ಲೊಂದು ಕಡೆ ತೊಗೊಂಡ್ರಿ, 2 ಟೈಮ್ಸ್ ಆಯಿತು ನೋಡಿ. ಇಲ್ಲಿ ಆ್ಯಡ್ ಮಾಡಿದ್ದೀರಾ, ಎಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಸ್ಯಾಲ್ರಿಗೆ ಆ್ಯಡ್ ಮಾಡಿದ್ದೀರಾ, ಇದು ಒಂದು ಕಡೆ ತೊಗೊಂಡಂಗಾಯಿತು. ಇನ್ನೊಂದು ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ಏನು ಮಾಡಿದ್ದೀರಾ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂದ್ಬಿಟ್ಟು 2,000 ತೊಗೊಂಡಿದ್ದೀರ. ಈಗ ಅರ್ಥ ಆಯ್ತಲ್ವಾ? ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಾಗ ಒಂದು ಸಾರಿ ತೊಗೊಳ್ಳಿ, ಅದು ಹಿಂದಿನ ವರ್ಷದ್ದಾಗಿರೋದ್ರಿಂದ ಅದನ್ನು ಲೆಸ್ ಮಾಡಿ. ಡೆಬಿಟ್ ಸೈಡು ಎಕ್ಸ್ಪೆಂಡಿಚರ್ಗಳೆಲ್ಲ ನಿಮಗೆ ಡೆಬಿಟ್ ಸೈಡ್ ಬರುತ್ತೆ. ಸಂಬಂಧಪಟ್ಟಂತಹ ಎಕ್ಸ್ಪೆನ್ಸಸ್ಸಿಂದ ಲೆಸ್ ಮಾಡಿ. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇದ್ದರೆ ರೆಂಟಿಂದ ಲೆಸ್ ಮಾಡಿ. ಔಟ್ಸ್ಟ್ಯಾಂಡಿಂಗ್ ಅಡ್ವರ್ಟೈಸ್ಮೆಂಟ್ ಅಂತ ಕೊಟ್ಟಿದ್ರೆ ಅಡ್ವರ್ಟೈಸ್ಮೆಂಟಿಂದ ಲೆಸ್ ಮಾಡಿ, 1 ಟೈಮ್ ಮಾತ್ರ. ಅದೇ ನಿಮಗೆ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಏನಾದ್ರೂ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ನೀವು 2 ಕಡೆ ತೊಗೊಳ್ಳೇಬೇಕು. ಯು ಹ್ಯಾವ್ ಟು ಟೇಕ್ ಆನ್ 2 ಟೈಮ್ಸ್. ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಕನ್ಸರ್ನ್ಡ್ ಎಕ್ಸ್ಪೆನ್ಸಸ್ಗೆ ಕೂಡಿಸಿ ಅದನ್ನು, ಯಾಕೆಂದರೆ ಈ ವರ್ಷದ್ದಾಗಿರೋದ್ರಿಂದ ನೀವು ಅದನ್ನು ಆ್ಯಡ್ ಮಾಡ್ಕೋಬೇಕು. ಮತ್ತು ಅದು ಬಾಕಿ ಉಳಿಸ್ಕೊಂಡಿದ್ದೀರ, ನೀವು ಇನ್ನೂ ಕೊಟ್ಟಿಲ್ಲ, ರೆಂಟಿನ ಓನರ್ಗೆ ಕೊಡದೇ ಇರೋದ್ರಿಂದ ನಿಮಗೇನಾಗುತ್ತೆ, ಅದು ಇಟ್ ಬಿಕಮ್ಸ್ ಲಯಬಿಲಿಟಿ. ಸೊ ಹಾಗಾಗಿ ಲಯಬಿಲಿಟಿ ಅಂದ ತಕ್ಷಣ ನಿಮಗೆ ಗೊತ್ತು ಅದನ್ನು ಯಾವ ಕಡೆ ತೊಗೋಬೇಕು ನಾವು, ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರೀಸ್ ಅಂತ ಇದು ಯಾವುದೋ ಅಡ್ಜಸ್ಟ್ಮೆಂಟಲ್ಲಿ ಇರೋದು ತೊಗೋಬೇಕು. ಯಾವ್ದು ತೊಗೋಬೇಕು, ಅಡ್ಜಸ್ಟ್ಮೆಂಟ್ ನೋಡಿ ಇಲ್ಲಿ ಬರೆದಿದ್ದೀನಿ ನಾನು. ಇದು ಅಷ್ಟೇ, ಕರೆಂಟ್ ಇಯರ್ ಸ್ಯಾಲ್ರಿ ಎಲ್ಲಿ ಕೊಟ್ಟಿರ್ತಾರೆ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಕರೆಂಟ್ ಇಯರ್ ಸ್ಯಾಲ್ರಿ ಎಲ್ಲಿ ಕೊಟ್ಟಿರ್ತಾರೆ, ಅಡ್ಜಸ್ಟ್ಮೆಂಟ್. ಅರ್ಥ ಆಯ್ತಲ್ವಾ? ನೋಡಿ, ಇದು ಲಾಸ್ಟ್, ಇದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರೆ. ಇದು ಎಲ್ಲಿ ಕೊಟ್ಟಿರ್ತಾರೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಾಗ ಓನ್ಲಿ 1 ಟೈಮ್, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ 2 ಟೈಮ್ಸ್. ಇಲ್ಲೊಂದು ಟೈಮು ಮತ್ತು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂತ ಇಲ್ಲೊಂದು ಟೈಮು. ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಎಲ್ಲರಿಗೂ ಕೂಡ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಾಗ ಹೇಗೆ ಒಂದು ಕಡೆ ತೊಗೋಬೇಕು ಅಂತ ಅರ್ಥ ಆಗಿದೆ. ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ಹೇಗೆ ನಾವು ಅದನ್ನು 2 ಕಡೆ ತೊಗೋಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದೀರ. ಅದೇ ಥರ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಕೂಡ ಕೊಡಬಹುದು. ಈಗ ನಿಮಗೆ ಇನ್ಕಮ್ ಅಂತಂದರೆ ಯಾವುದು, ರೆವಿನ್ಯೂ ಇನ್ಕಮ್. ಈಗ ಫಾರ್ ಎಕ್ಸಾಂಪಲ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ ಅಲ್ವಾ. ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದು ಏನಾಗಿರುತ್ತೆ, ನಿಮಗೆ ಒಂದು ರೆವಿನ್ಯೂ ಇನ್ಕಮ್ ಆಗಿರುತ್ತೆ. ಅದನ್ನು ನಿಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲೂ ಕೊಟ್ಟಿರ್ಬೋದು. ಓಲ್ಡ್ ಬ್ಯಾಲೆನ್ಸ್ ಶೀಟನ್ನು ಫಸ್ಟು ನಾನು ಬರಿತೀನಿ.
ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಿರ್ತಾರೆ. ಏನಂತ ಕೊಟ್ಟಿರ್ತಾರೆ? ಸಬ್ಸ್ಕ್ರಿಪ್ಷನ್. ಒಂದು 2000 ಕೊಟ್ಟಿರ್ತಾರೆ. ಇದು 2018ರ ಬ್ಯಾಲೆನ್ಸ್ ಶೀಟ್. ಒಂದು ಸಬ್ಸ್ಕ್ರಿಪ್ಷನ್ ಅಂತ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ. ಅದೇ ಥರ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ 2019 ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ನಿಮಗೆ ಅದನ್ನು ಯಾವ ಕಡೆ ಕೊಟ್ಟಿರ್ತಾರೆ? ಡೆಬಿಟ್ ಸೈಡ್ ಕೊಟ್ಟಿರ್ತಾರೆ. ಇದೆಲ್ಲ ಪೇಮೆಂಟು, ಇದು ನಿಮಗೆ ರಿಸೀಟ್ಸು ಅಲ್ವಾ. ಇಲ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಐಟಮನ್ನು ಕೊಟ್ಟಿರ್ತಾರೆ. ಸಬ್ಸ್ಕ್ರಿಪ್ಷನ್ 20,000 ಇಲ್ಲಿ ಕೊಟ್ಟಿರ್ತಾರೆ. ಜೊತೆಗೆ ಅಡ್ಜಸ್ಟ್ಮೆಂಟ್ ಅಂತ ಒಂದು ಕೊಟ್ಟಿರ್ತಾರೆ. ಏನಂತ ಕೊಟ್ಟಿರ್ತಾರೆ? ಅಡ್ಜಸ್ಟ್ಮೆಂಟ್. ಅಡ್ಜಸ್ಟ್ಮೆಂಟಲ್ಲಿ ಅಡ್ಜಸ್ಟ್ಮೆಂಟ್ ನಂಬರ್ 1 ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 3,000 ಅಥವಾ ಇದನ್ನು ನಾವು 30,000 ಅಂತ ಬೇಕಾದ್ರೂ ಹಾಕೋಬೋದು. ಸುಮ್ಮನೆ ನಾನು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ನಿಮಗೆ. ಈ ವರ್ಷ ಮೆಂಬರ್ಸಿಂದ ಬಂದಿರುವಂತಹ ಸಬ್ಸ್ಕ್ರಿಪ್ಷನ್ನು 30,000 ನೋಡಿ. ಸೊ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಬಗ್ಗೆ ನಾನು ನಿಮಗೆ ಅಡ್ಜಸ್ಟ್ಮೆಂಟ್ ಹೇಳ್ಕೊಡ್ತಾ ಇದ್ದೀನಿ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋದು ಒಂದು, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಇದು ಎರಡನೇದು. ಇನ್ನೊಂದು ಎಲ್ಲಿ ಕೊಟ್ಟಿದ್ದಾರೆ ನಿಮಗೆ? ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ನೋಡಿ 3,000 ಅಂತ, ಇದೊಂದು. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಬಗ್ಗೆ 3 ಕಡೆ ನಿಮಗೆ ಮಾಹಿತಿ ಇದೆ, ಹೌದಾ. ಇದನ್ನು ಹೇಗೆ ಮಾಡೋದು ಅಂತಂದರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ಹೇಗೆ ಮಾಡ್ತಾರೋ ಅದೇ ಥರ ಮಾಡಬೇಕಿಲ್ಲಿ. ಒಂದೇ ಒಂದು ಬದಲಾವಣೆಯನ್ನು ಜ್ಞಾಪಕ ಇಟ್ಕೊಳ್ಳಿ. ಈಗ ಸಬ್ಸ್ಕ್ರಿಪ್ಷನ್ ಏನು? ನಿಮಗೆ ರೆವೆನ್ಯೂ ಇನ್ಕಮ್ ಅಲ್ವಾ. ರೆವಿನ್ಯೂ ಇನ್ಕಮ್ ಆದ ತಕ್ಷಣ ನೀವು ಯಾವ ಕಡೆ ತೊಗೋಬೇಕು? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಯಾವ ಕಡೆ ತೊಗೋಬೇಕು? ಕ್ರೆಡಿಟ್ ಸೈಡು ತೊಗೋಬೇಕು. ಸೊ ಅದಕ್ಕೆ ನಾನು ಇಲ್ಲಿ ಬರೆದಿದ್ದೀನಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಂತವ್ರು ಹೇಳ್ಬೋದು ಅಥವಾ ಅಕ್ರೂಡ್ ಇನ್ಕಮ್ ಅಂತ ಬೇಕಾದ್ರೂ ಹೇಳ್ಬೋದು. ಅಕ್ರೂಡ್ ಇನ್ಕಮ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ನ ಎಲ್ಲಿ ಕೊಟ್ಟಿದ್ದಾರೆ? ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ. 2018 ಇಲ್ಲಿ ಕೊಟ್ಟಿದ್ದಾರೆ. 2018ನಲ್ಲಿ ಅಸೆಟ್ ಸೈಡು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ 2,000 ರೂಪಾಯಿ ಕೊಟ್ಟಿದ್ದಾರೆ. ಅದು ಇದು. ಇದನ್ನು ಒನ್ ಟೈಮ್ ಮಾತ್ರ ತೊಗೋಬೇಕು, ಒನ್ ಟೈಮ್ ಮಾತ್ರ ತೊಗೋಬೇಕು. ಸೊ ಅದನ್ನು ಹೇಗೆ ತೊಗೊಳ್ಳೋದು ಒನ್ ಟೈಮು ಅಂತಂತಂದರೆ, ಫಸ್ಟ್ ಏನು ಮಾಡಿ, ನೀವು ಪ್ರಿಪೇರ್ ಮಾಡ್ತಾ ಇರೋದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಯಾವುದು? 2019. ಸೊ ಹಾಗಾಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಅಂತ ನೀವು ಹೆಡ್ಡಿಂಗ್ ಹಾಕ್ಕೊಂಡಿರ್ತೀರ. ಸಬ್ಸ್ಕ್ರಿಪ್ಷನ್ನು ನಿಮಗೆ ಗೊತ್ತಾಗಿದೆ ಆಲ್ರೆಡಿ, ಅದು ರೆವಿನ್ಯೂ ಇನ್ಕಮ್ ಅಂತ. ಸೊ ಹಾಗಾಗಿ ಕ್ರೆಡಿಟ್ ಸೈಡ್ ಬರೀರಿ. ಎಷ್ಟಿದೆ ಕ್ರೆಡಿಟ್ ಸೈಡ್ ಸಬ್ಸ್ಕ್ರಿಪ್ಷನ್ ಅಂತ? ಸಬ್ಸ್ಕ್ರಿಪ್ಷನ್ ಎಷ್ಟು ಕೊಟ್ಟಿದ್ದಾರೆ? 30,000 ಬರೀರಿ. ಬರೋದ್ರಾ? 30,000 ತಗೊಂಡ್ರಿ, ಹೌದಾ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ, ಇದು ಬ್ಯಾಲೆನ್ಸ್ ಶೀಟು ಹಿಂದಿನ ವರ್ಷದ್ದು. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಏನಂತ ಕೊಟ್ಟಿದ್ದಾರೆ? ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 2,000. ಇದು ಹಿಂದಿನ ವರ್ಷದ್ದಾಗಿರೋದ್ರಿಂದ ನಾವೇನು ಮಾಡಿದ್ದೀವಿ ಅಂತಂದರೆ, ಈ 30,000 ರೂಪಾಯಲ್ಲಿ ಆ 2,000 ರೂಪಾಯಿ ಸೇರಿಕೊಂಡಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈ 30,000 ರೂಪಾಯಲ್ಲಿ ನಮ್ಮದು ಸಬ್ಸ್ಕ್ರಿಪ್ಷನ್ ಹಣ ಈ ವರ್ಷ ನಾವು ರಿಸೀವ್ ಮಾಡ್ಕೊಂಡೋದು ಮೆಂಬರ್ಸಿಂದ 30,000 ಆದರೆ, ಹೋದ ವರ್ಷದ್ದು 2,000 ರೂಪಾಯಿನ ಸೇರಿಸಿ ತೊಗೊಂಡ್ಬಿಟ್ಟಿದ್ದೇವೆ ನಾವು. ಸೊ ಹಾಗಾಗಿ ಈ ವರ್ಷದ್ದು ಎಷ್ಟಾಯಿತು? 28,000 ರೂಪಾಯಿ ಆಯಿತು. ಹಿಂದಿನ ವರ್ಷದ್ದು ಎಷ್ಟು? 2,000 ರೂಪಾಯಿ. ಈ 2,000 ರೂಪಾಯಿ ಈ 30,000ದಲ್ಲಿ ಏನಾಗೋಗಿದೆ? ಇನ್ಕ್ಲೂಡ್ ಆಗಿದೆ. ಇನ್ಕ್ಲೂಡ್ ಆಗಿದೆ ಅಂತಂದರೆ ಸೇರಿರೋದ್ರಿಂದ ಹೋದ ವರ್ಷದನ್ನು ನಾವೇನು ಮಾಡಬೇಕು? ಲೆಸ್ ಮಾಡಬೇಕು. ಇಲ್ಲಿ ಬರೆದಿದ್ದೀನಿ ನೋಡಿ. ಏನಾದ್ರೂ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಕೊಟ್ಟಿದ್ದರೆ ಆಗ ಅದನ್ನು ನಾವೇನು ಮಾಡಬೇಕು? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಕ್ರೆಡಿಟ್ ಸೈಡು ಅದನ್ನು ಲೆಸ್ ಮಾಡಬೇಕು. ಯಾಕೆ ಲೆಸ್ ಮಾಡಬೇಕು? ಇಟ್ ಈಸ್ ನಾಟ್ ರಿಲೇಟೆಡ್ ಟು ದ ಕರೆಂಟ್ ಇಯರ್. ಈ ವರ್ಷಕ್ಕೆ ಅದು ಸಂಬಂಧಪಡದೇ ಇರೋದ್ರಿಂದ ನಾವು ಅದನ್ನೇನು ಮಾಡಬೇಕಾಗತ್ತೆ? ಕಳಿಬೇಕಾಗತ್ತೆ. ಆದ್ದರಿಂದ ಇಲ್ಲಿ ನೀವು ಲೆಸ್ ಅಂತ ಹಾಕ್ಬಿಟ್ಟು ಏನಂತ ಕಳೀರಿ? ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್.
ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ? ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ನು 2000. ಈ 30,000ದಲ್ಲಿ 2,000 ರೂಪಾಯಿನ ಲೆಸ್ ಮಾಡಿ, ಇನ್ನೆಷ್ಟು ಬಂತು? 28,000. ಅರ್ಥ ಆಯ್ತಾ? ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ನಾನು ಎಕ್ಸಾಂಪಲ್ ತೊಗೊಂಡಿರೋದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಬಗ್ಗೆ ತೊಗೊಂಡಿದ್ದೀನಿ. ಈ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನನ್ನು ಕೊಟ್ಟಿರೋದು ಯಾವಾಗ? ಹಿಂದಿನ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ 2018ರ ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಅಸೆಟ್ ಸೈಡ್ ಕೊಟ್ಟಿರ್ತಾರೆ, ಅದು ಅಸೆಟ್ ಆಗಿರುತ್ತೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ. ಈ 2,000 ರೂಪಾಯಿನ ನಾವೇನು ಮಾಡಬೇಕು? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಏನು ಮಾಡಬೇಕು? ಲೆಸ್ ಮಾಡಬೇಕು. ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳಂಗಿಲ್ಲ. ಇದು ಈವನ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆದರೂ ಕೂಡ ನಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಬರೋಲ್ಲ. ಅದನ್ನು ತೊಗೋಬೇಡಿ, ಒಂದು ಸಾರಿ ಮಾತ್ರ ತೊಗೋಬೇಕು. ಎಷ್ಟು ಸಾರಿ ತೊಗೋಬೇಕು? 1 ಟೈಮ್. ಹೇಗೆ ತೊಗೊಳೋದು 1 ಟೈಮ್ ಅಂತಂದರೆ, ಸಬ್ಸ್ಕ್ರಿಪ್ಷನ್ 30,000 ಲೆಸ್ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ತೊಗೊಳ್ಳಿ. ಎಷ್ಟು ಬರುತ್ತೆ? 30,000ದಲ್ಲಿ 2,000 ಹೋದರೆ 20,000. ಸೊ 1 ಟೈಮ್ ಟ್ರೀಟ್ಮೆಂಟ್ ನಿಮ್ಗೆ ಅರ್ಥ ಆಯಿತು. ಒಂದು ವೇಳೆ ಇದೇ ಔಟ್ಸ್ಟ್ಯಾಂಡಿಂಗ್ ಇನ್ಕಮನ್ನು ನಿಮಗೆ ಅಡ್ಜಸ್ಟ್ಮೆಂಟಲ್ಲೂ ಕೂಡ ಕೊಟ್ಟಿರ್ತಾರೆ. ಎಲ್ಲಿ ಕೊಟ್ಟಿರ್ತಾರೆ? ಅಡ್ಜಸ್ಟ್ಮೆಂಟ್. ಇಲ್ಲಿ ಕೊಟ್ಟಿದ್ದೀನಿ ನೋಡಿ ನಾನು, ಅಡ್ಜಸ್ಟ್ಮೆಂಟ್ ನಂಬರ್ 1 ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 3,000 ಅಂತ. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ಎಷ್ಟು ಕಡೆ ತೊಗೋಬೇಕು? ಅದನ್ನು 2 ಟೈಮ್ಸ್, ಅಂದರೆ 2 ಬಾರಿ ಅದನ್ನು ತೊಗೋಬೇಕು. ಹೇಗೆ ತೊಗೋಬೇಕು ಅಂತಂದರೆ, ಫಸ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ಏನು ಮಾಡಬೇಕು? ಅದನ್ನು ಕ್ರೆಡಿಟ್ ಸೈಡು ಆ್ಯಡ್ ಮಾಡ್ಕೋಬೇಕು. ಇದು ಇನ್ಕಮ್ ಆದ್ರಿಂದ ಕ್ರೆಡಿಟ್ ಸೈಡು ನೀವೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಎಕ್ಸ್ಪೆನ್ಸಸ್ನ ಏನು ಮಾಡಿದರೆ ಡೆಬಿಟ್ ಸೈಡ್ ಆ್ಯಡ್ ಮಾಡಿದ್ರೆ, ಇನ್ಕಮನ್ನು ಅದೇ ಥರ ಕ್ರೆಡಿಟ್ ಸೈಡ್ ಇವಾಗ ಏನು ಮಾಡ್ಕೋಬೇಕು? ನಾವು ಆ್ಯಡ್ ಮಾಡ್ಕೋಬೇಕು. ಇದು ಅಡ್ಜಸ್ಟ್ಮೆಂಟ್ ನಂಬರ್ 1 ಆಯಿತು. ಇದು ಅಡ್ಜಸ್ಟ್ಮೆಂಟ್ ನಂಬರ್ 1. ಮತ್ತು ನಿಮಗೆ ಯಾರೋ ಕೆಲವು ಮೆಂಬರ್ಸು 3,000 ರೂಪಾಯಿ ವಂತಿಕೆ ಹಣವನ್ನು ಈ ವರ್ಷ ಕೊಟ್ಟಿಲ್ಲ. ಸೊ ಅದು ನಮಗೆ ಅವರಿಂದ ಬರಬೇಕು. ಅವರಿಂದ ಹಣ ಬರಬೇಕು ಅನ್ನೋದ್ರಿಂದ ನಿಮಗೇನಾಗುತ್ತೆ? ಇದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನು ಅಸೆಟ್ ಆಗುತ್ತೆ. ಏನಾಗುತ್ತೆ? ಅಸೆಟ್. ನೀವು ಕೊಡಬೇಕಾಗಿಲ್ಲ. ನೀವು ಕೊಡಬೇಕಾಗಿದ್ರೆ ಲಯಬಿಲಿಟಿ. ನಿಮಗೆ ಮೆಂಬರ್ಸಿಂದ ಬರಬೇಕು. ಎಷ್ಟು ಸಾವಿರ ರೂಪಾಯಿ ಬರಬೇಕು ನಿಮಗೆ ಮೆಂಬರ್ಸಿಂದ? 3,000 ರೂಪಾಯಿ ಮೆಂಬರ್ಸು ಕೊಡಬೇಕಾಗಿರೋದ್ರಿಂದ ನಿಮಗೆ ಏನಾಗುತ್ತೆ? ಅದು ಅಸೆಟ್ ಆಗುತ್ತೆ. ಸೊ ಅಸೆಟ್ ಆದಾಗ ನಾವೇನು ಮಾಡಬೇಕು? ಅಸೆಟ್ ಸೈಡು ಅದನ್ನು ಬರೀಬೇಕು. ಈಗ ಯಾವ ಥರ ಆದರೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದನ್ನು ಬರೆಯೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ಈ ವರ್ಷದ ಒಂದು 3,000 ರೂಪಾಯಿ ಇದೆಯಲ್ಲ, ಅದನ್ನು ಆ್ಯಡ್ ಮಾಡಿ. ಎಲ್ಲಿ ಆ್ಯಡ್ ಮಾಡಬೇಕು? ಕ್ರೆಡಿಟ್ ಸೈಡ್ ಆಫ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇಲ್ಲಿ ನೀವೇನು ಮಾಡಿ? ಆ್ಯಡ್ ಮಾಡಿ. ಇಲ್ಲಿ ಪ್ಲಸ್ ಅಂತ ಹಾಕ್ಕೊಳ್ಳಿ. ಪ್ಲಸ್ ಅಂತ ಹಾಕ್ಬಿಟ್ಟು ಯಾವ ವರ್ಷದ್ದು? ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ? ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ನು 3,000. 28,000 ಪ್ಲಸ್ 3,000 ಎಷ್ಟಾಯಿತು? 31,000 ಆಯಿತು. ಆಯಿತಾ? ಇದು ಒಂದು ಕಡೆ ಆಯಿತು, ನಿಮಗೆ ಒಂದು ಕಡೆ ಆಯಿತು. ಈಗ ಅದನ್ನು ನಾವೇನು ಮಾಡಬೇಕು? ಈ ವರ್ಷ 3,000 ರೂಪಾಯಿ ಮೆಂಬರ್ಸಿಂದ ಬಂದಿಲ್ಲ, ಬರಬೇಕಾಗಿರೋದ್ರಿಂದ ನಮಗೆ ಅದೇನಾಗುತ್ತೆ? ಅಸೆಟ್ ಆಗುತ್ತೋ ಹೊರತು ಲಯಬಿಲಿಟಿ ಆಗಲ್ಲ. ಆದ್ದರಿಂದ ಅಸೆಟ್ ಸೈಡು ನೀವೇನಂತ ತಗೋಬೇಕು? ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಅಡ್ಜಸ್ಟ್ಮೆಂಟಲ್ಲಿ ಎಷ್ಟಿದೆ? 3,000. ನೋಡಿ, 2 ಕಡೆ ತಗೋಬೇಕು. ಇಲ್ಲೊಂದು ಕಡೆ ತೊಗೊಂಡ್ರೆ ಆ್ಯಡ್ ಮಾಡಿದ್ರೆ, ಇಲ್ಲೊಂದು ಕಡೆ ಅಸೆಟ್ ಸೈಡು ತೊಗೊಂಡ್ರಿ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಯಾವುದೇ ಔಟ್ಸ್ಟ್ಯಾಂಡಿಂಗ್ ಇನ್ಕಮನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ಫಸ್ಟ್ ಏನು ಮಾಡಬೇಕು? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಕೂಡಿಸ್ಕೋಬೇಕು. ಇದು ಅಡ್ಜಸ್ಟ್ಮೆಂಟಲ್ಲಿ ಇದ್ದಾಗ, ಇದು ಅಡ್ಜಸ್ಟ್ಮೆಂಟಲ್ಲಿ ಇದ್ದಾಗ ಕ್ರೆಡಿಟ್ ಸೈಡ್ ಕೂಡಿಸ್ಕೋಬೇಕು. ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ನಾವೇನು ಮಾಡಬೇಕು? ಅಸೆಟ್ ಸೈಡು ತಗೋಬೇಕು. ಅಡ್ಜಸ್ಟ್ಮೆಂಟ್. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಾಗ 1 ಟೈಮ್ ಮಾತ್ರ ತೊಗೋಬೇಕು. ನೋಡಿ, ಇಲ್ಲಿ ಬರೀತೀನಿ. ಇದು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋದು. ಓಲ್ಡ್ ಬ್ಯಾಲೆನ್ಸ್ ಶೀಟ್. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಾಗ ಓನ್ಲಿ 1 ಟೈಮ್ ತೊಗೋತೀವಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಅದನ್ನು ಹಿಂದಿನ ವರ್ಷದ್ದು ಅಂದ್ಬಿಟ್ಟು ಲೆಸ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟಲ್ಲಿ ಬರೋಲ್ಲ, ನಾವು ತೊಗೋಬಾರ್ದು ಬ್ಯಾಲೆನ್ಸ್ ಶೀಟಲ್ಲಿ. ಅದೇ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ 2 ಕಡೆ ಬರುತ್ತೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಕ್ರೆಡಿಟ್ ಸೈಡ್ ಆ್ಯಡ್ ಮಾಡ್ತೀವಿ. ಮತ್ತು ನಮಗೆ ಹಣ ಬೇರೆಯವರಿಂದ ಬರಬೇಕಾಗಿರೋದ್ರಿಂದ ನಮಗೇನಾಗುತ್ತದೋ ಅಸೆಟ್ ಆಗುತ್ತೆ. ಅಸೆಟ್ ಸೈಡು ಅದನ್ನು ಎಂಟ್ರಿ ಮಾಡ್ತೀವಿ. ಸೊ ಇದೇ ಥರ ಯಾವುದೇ ಔಟ್ಸ್ಟ್ಯಾಂಡಿಂಗ್ ಇನ್ಕಮನ್ನು ನಿಮಗೆ ಕೊಟ್ಟಾಗ ಔಟ್ಸ್ಟ್ಯಾಂಡಿಂಗ್ ಅಥವಾ ರೆಂಟ್ ರಿಸೀವೇಬಲ್ ಅಂತ ಕೊಡ್ಬೋದು. ರೆಂಟ್ ರಿಸೀವೇಬಲ್ ಅಂತಂದರೆ ನಮಗೆ ಬಾಡಿಗೆ ಹಣ ಬರಬೇಕು ಅಂತ, ಅದನ್ನು ಹಾಗೆ ಮಾಡಬೇಕು. ಫಸ್ಟು ರೆಂಟ್ ಎಷ್ಟು ಬಂದಿದೆ, ಹಿಂದಿನ ವರ್ಷದ ಏನಾದರೂ ರೆಂಟ್ ಇದ್ದರೆ ಅದನ್ನು ಲೆಸ್ ಮಾಡ್ಕೊಳ್ಳಿ. ಕರೆಂಟ್ ಇಯರ್
ರೆಂಟ್ ಅಂದ್ಬಿಟ್ಟು ರೆಂಟ್ ರಿಸೀವೇಬಲ್ ಅಂತ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಅಸೆಟ್ ಸೈಡು ತೊಗೋಬೇಕು. ಗೊತ್ತಾಯ್ತಲ್ಲ? ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಹೇಗೆ ಮಾಡ್ತೀವೋ ಅದೇ ಥರ ಅದನ್ನು ನಾವೇನು ಮಾಡ್ತೀವಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಡೆಬಿಟ್ ಸೈಡ್ ಮಾಡ್ತೀವಿ, ಹೋದ ವರ್ಷದನ್ನು ಕಳಿತೀವಿ, ಈ ವರ್ಷದನ್ನು ಕೂಡಿಸ್ತೀವಿ, ಅದು ಲಯಬಿಲಿಟಿ ಆಗುತ್ತೆ. ಆದರೆ ಇನ್ಕಮ್ಮು ಅದಕ್ಕೆ ರಿವರ್ಸಾಗಿ ಯೋಚನೆ ಮಾಡಬೇಕು, ಉಲ್ಟಾ. ಅಂದರೆ ಇನ್ಕಮ್ ಅಂತಂದಾಗ ಏನಾಗುತ್ತೆ, ಅದು ಕ್ರೆಡಿಟ್ ಆಗುತ್ತೆ. ಸೊ ಕ್ರೆಡಿಟ್ ಸೈಡ್ ಆದರೂ ಕೂಡ ಹಿಂದಿನ ವರ್ಷದ್ದಾಗಿದ್ರೆ ಕಳೀರಿ, ಈ ವರ್ಷದ್ದಾಗಿದ್ರೆ ಕೂಡಿಸಿ. ಆದರೆ ಅದೇನಾಗುತ್ತೆ, ಲಯಬಿಲಿಟಿಗೆ ವಿರುದ್ಧ ಏನಾಗುತ್ತೆ, ಅದು ಅಸೆಟ್ ಆಗುತ್ತೆ. ಸೊ ಈ ಥರ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಲಯಬಿಲಿಟಿ ಆಗುತ್ತೆ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಎಲ್ಲ ಅಸೆಟ್ ಆಗುತ್ತೆ. ಅದನ್ನು ಸರಿಯಾಗಿ ನೀವು ಎರಡೂ ಕಡೆ ತೊಗೋಬೇಕು. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಕೂಡಿಸ್ಕೋಬೇಕು ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡು ಅಂತ ತೋರಿಸ್ಬೇಕು. ಈ ಥರ ನೀವು ಅಡ್ಜಸ್ಟ್ಮೆಂಟನ್ನ ತಿಳ್ಕೊಂಡ್ರೆ ನಿಮಗೆ ಪ್ರತಿ ಪ್ರಾಬ್ಲಮಲ್ಲೂ ಕೂಡ ಒಂದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ, ಇನ್ನೊಂದು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಕೊಟ್ಟಿರ್ತಾರೆ. ನಿಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು.